ರೈಟ್ ಸ್ನೇಹಿತರೆ, ನಾವು ಪಪ್ಪನ ಜೊತೆ ಬಂದು ವ್ಲಾಗ್ ಮಾಡತ್ತೇವ್ರಿ. ಆ್ಯಕ್ಚುಲಿ ಈ ಹ್ಯಾಂಡ್ಸ್ ಫ್ರೀ ರೆಕಾರ್ಡಿಂಗ್ ಒಂದೇ ಬಟಾಟೆ ಯಾವಾಗ ಬೇಕಾಗಿರ್ತೈತಲ್ರಿ ಅವಾಗ. ಒಂದು ವರ್ಷ ಆದ್ಮೇಲೆ ನನ್ನ ಮೈಕೆಲ್ಲ ಹಾಳು ಮಾಡ್ತೀರಂತ. ಹೌದು ಬೇಟ, ನಿಂಗೆ ಏನೋ ಎಮ್ಮಿ ತಂದೇನು. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರೇ, ಚಾನಲ್ಗೆ ಹೊಸದಾಗಿದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವ್ಲಾಗ್ ನೋಡ್ರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನೋಡೋಕೆ ಬಂದಿರೋದು ಕೊನೆವರೆಗೂ ನೋಡಿರಿ. ಈ ವಿಡಿಯೋ ಅನಾಹುತ ಆಗೋದೈತಿ. ಆ್ಯಕ್ಚುಲಿ ಐಶ್ವರ್ಯ ಎಮೋಷ್ನಲ್ ಬ್ರೇಕ್ ಡೌನ್ ಆಗ್ಯಾಳ. ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ವ್ಲಾಗ್ ಎಡಿಟ್ ಮಾಡೋ ಮುಂದೆ ಗೊತ್ತಾಯ್ತು. ಯಪ್ಪ, ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಆ್ಯಕ್ಚುಲಿ ನೋಡಿದ್ರಿ, ಇನ್ನೂ ಲಾಸ್ಟಿಗೆ ಏನಾಗಿತ್ತಪ್ಪ ಅಂತಂದ್ರೆ ಅದು ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದು ಕಂಟಿನ್ಯೂಷನ್ ಆಯ್ತು ರೀ. ನನಗೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ನೋಟಿಸ್ ಮಾಡಿದೆ. ಆಮೇಲೆ ಅದನ್ನ ಇಶ್ಯೂ ಫಿಕ್ಸ್ ಮಾಡಿದೆ. ಸೊ ಏನು ಮಾಡೋದು, ಬರ್ರಿ ಇವತ್ತಿನ ದಿನ ಹೆಂಗಿರ್ತದೆ ನೋಡೋಣ ಅಂತ. ಸೂಪರ್ ಆಗೋದೈತಿ. ಇವತ್ತು ಮೆಟಾ ಗ್ಲಾಸಸ್ಸಿಂದ ಕೂಡ ರೆಕಾರ್ಡಿಂಗ್ ಮಾಡೇವಿ, ಶೂಟಿಂಗ್ ಮಾಡೇವಿ. ಬರ್ರಿ ನೋಡೋಣ ಅಂತ. ಆ್ಯಕ್ಚುಲಿ ನಮ್ಮ ಅತ್ತೆಯವರು ಹೋದ್ಮೇಲೆ ಮೊದಲನೇ ದಿನ ಆ್ಯಂಡ್ ನಮಗೆ ನ್ಯಾನಿ ಕೂಡ ಸಿಕ್ಕಿಲ್ಲ ರೀ. ನ್ಯಾನಿಗಳದ್ದು ಒಂದು ಆ್ಯಕ್ಚುಲಿ ಬೇರೆನೇ ಒಂದು ಗದ್ದಲ ನಡೆದೈತಿ. ಐಶ್ವರ್ಯನೂ ಫುಲ್ ನರ್ವಸ್ ಆಗಿದ್ಲು, ಬಿಕಾಸ್ ಆಕೆ ಆಫೀಸ್ ಇತ್ತು. ನಾನು ಪಟ ಎದ್ದು ಆಕಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನಡೀರಿ ವಾಕಿಂಗ್ ಹೋಗೋಣ ಅಂತ ಬಂದೆ. ಬರ್ರಿ. ಇವು ನೋಡ್ಬೋದು ನೀವು ಮೆಟಾ ಗ್ಲಾಸಸ್ಸು. ಇದು ನಂದಲ್ಲ, ನಾನು ಆ್ಯಕ್ಚುಲಿ ತೊಗೊಂಡಿರೋದು ಬ್ಲ್ಯಾಕ್ ಜೆಂಟು, ಇನ್ನೂ ಬಂದಿಲ್ಲ. ಸೊ ನಿಮ್ಗೆ ಹೇಳ್ದಂಗೆ ನಾ ಯೂಟ್ಯೂಬರ್ ಅಂಥೇಳಿ ಯೂಸ್ ಮಾಡೋಕೆ ಕೊಟ್ಟಾರ. ಅದೇನಾಗೈತೆ ರೀ, ಇದನ್ನು ನಾನು ಕ್ಯಾಪ್ಚರ್ ಮಾಡಿರೋದು ನನ್ನ ಮೊಬೈಲ್ ಕ್ಯಾಮ್ರಾದಿಂದ. ಬಟ್ ಅದು ಏನೋ ಕನೆಕ್ಟ್ ಡಿಸ್ಕನೆಕ್ಟ್ ಆಗಿ ವಾಯ್ಸು ಕ್ಯಾಪ್ಚರ್ ಆಗಿಲ್ಲ. ಸೊ ಹೀಗಾಗಿ ಏನಿಲ್ಲ, ಲೈಫ್ ಬಗ್ಗೆನೇ ಏನೋ ಮಾತಾಡ್ಕೊಂಡು ಹೊಂಟಿದ್ದೆ. ಎಕ್ಸಾಕ್ಟ್ಲಿ ನಂಗೆ ನೆನಪಾಗ್ತಾಯಿಲ್ಲ. ನೆನಪಾಗಿದ್ರೆ ಮಿಮಿಕ್ ಮಾಡಿ ಹೇಳ್ತಿದ್ದೆ. ಸೊ ಈ ಫುಟೇಜನ್ನು ಇಲ್ಲೇ ಮುಗಿಸಿ ನೆಕ್ಸ್ಟು ಹೋಗೊಂಡು ಬರ್ರಿ. ಸೊ ಆ್ಯಕ್ಚುಲಿ ಈ ಹ್ಯಾಂಡ್ಸ್ ಫ್ರೀ ರೆಕಾರ್ಡಿಂಗ್ ಭಾಳ ಲೈಕ್ ಆಗ್ತದೆ ನನಗೆ. ಭಾರಿ ಮಜಾ ಅನ್ನಿಸ್ತದೆ. ಒಂದೇ ಬೇಜಾರೇನಂದ್ರೆ ಹಾರಿಜಾಂಟಲ್ನಾಗಿಲ್ಲ. ಹಾರಿಜಾಂಟಲ್ನಾಗಿದ್ದರೆ ಮೋಸ್ಟ್ಲಿ ಇನ್ನೂ ವ್ಲಾಗ್ ಸೂಪರ್ ಸಖತ್ POV ಸ್ಟೈಲ್ನಾಗ ಬರ್ತಿದ್ವು. ಬಟ್ ನೋಡಿರಿ, ದಿಸ್ ಈಸ್ ದ ಪಾರ್ಕ್ ವೇರ್ ನಿಮ್ಮ ಅಣ್ಣ ವಾಕ್ಸ್. ಡೈಲಿ ಅಂತ ಬರೋಂಗಿಲ್ಲ ಅಂತಿಲ್ಲ. ಒಮ್ಮೆ ಜಿಮ್ಗೆ ಹೋಗ್ತೇನೆ, ಒಮ್ಮೆ ಸ್ವಿಮ್ಮಿಂಗ್ ಹೋಗ್ತೇನೆ, ಒಮ್ಮೊಮ್ಮೆ ಇದಕ್ಕೆ ಹೋಗಿರ್ತೇನೆ, ಅಲ್ಲೇ ಇಲ್ಲಿ ಬಂದಿರ್ತೇನೆ. ಸೊ ಇಟ್ ಆಲ್ ಡಿಪೆಂಡ್ಸ್. ಈಗ ನೋಡಿರಿ, ಈ ಪ್ಲೇಸ್ ಅಂತೂ ಭಾರಿ ಐತಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಅಲ್ಲಿಂದ ರೌಂಡ್ ಹಾಕತ್ತಿದ್ದೆ, ಈಗೂ ಅಲ್ಲಿಂದ ರೌಂಡ್ ಹಾಕ್ತೇನೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅದು ಸ್ವಲ್ಪ ಬಾಜುಕ್ ನದಿ ಐತಲ್ಲ, ಈಗ ಸಮರ್ನಾಗ ಅದೆಲ್ಲ ನದಿ ಒಣಗಿ ಹೋಗಿಬಿಡ್ತೈತಿ. ಒಣಗಿ ಹೋಗಿ ಸ್ವಲ್ಪ ಡ್ರೈನೇಜ್ ಟೈಪ್ ನೀರು ಮಿಕ್ಸ್ ಆಗಿ ನಾರಾಕತ್ಬಿಡ್ತೈತಿ. ಹಿಂಗಾಗಿ ಏನು ಐಡಿಯಾ ಮಾಡಿದೆ, ಫುಲ್ ಹಿಂಗೆ ಸುತ್ತ ಹಾಕೋ ಬದಲಿ ಇದು ಹೆಂಗೂ ರೋಡು ಚಲೋ ಐತೆ, ಇಲ್ಲಿ ಸ್ಮೆಲ್ಲು ಆಲ್ಮೋಸ್ಟ್ 70-80% ಕಡಿಮೆ ಐತಿ. ಹೀಗಾಗಿ ಹಿಂಗೆ ಸುತ್ತ ಹಾಕೊಂಬಂದು ಇಲ್ಲೇ ವಾಕ್ ಮಾಡತ್ತೀನಿ. ಸೊ ಇದನ್ನು ನೋಡ್ರಿ, ಆ್ಯಕ್ಚುಲಿ ಇದು ನಿಮ್ಮ ಸೊಂಟ ಅಂತಿರೋ, ವೇಸ್ಟ್ ಅಂತಿರೋ, ಭಯಂಕರ ಹಿಂಗೆ ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಮೊದಲು ಭಾಳ ಮಾಡ್ತೀವಿ. ಮಾಡಿ ಬಿಡೋದು ಚಲೋನು ಕೆಟ್ಟೋ ದೇವ್ರ ನನಗೂ ಗೊತ್ತಿಲ್ಲ. ಬಟ್ ಹೇ ಬೇಟ, ಸ್ಟಾಪ್ ರೆಕಾರ್ಡಿಂಗ್. ನಮ್ಮ ಅತ್ತೆಯವ್ರು ಬಂದಾಗಿನ ಕಾಯಿಪಲ್ಯ ಎಲ್ಲ ಖಾಲಿ ಆಗಿದ್ದು ರೀ. ಮತ್ತು ಕಾಯಿಪಲ್ಯ ತರಕ್ಕೆ ಬಂದಿದ್ದೆ. आलू है क्या? आलू है, एक दे दो. ಸೊ ಪಟ ಕಾಯಿಪಲ್ಲೆ ತೊಗೊಂಡು ಹೋಗೋಣ ಅಂತ ಈಗ. ನೋಡ್ರಲ್ಲ ಹೆಂಗೆಲ್ಲ ಆಫೀಸ್ಗೆ ಹೆಂಗೆ ಹೊಂಟ ಜನ, ಜುಂಡ್. ಅಪ್ಪ, ಪುಣ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಐತಂದ್ರೆ ಚಲೋ ಐತಿ. ಇಲ್ಲ ಅಂದ್ರೆ ಏನು ಮಾಡ್ತೀರಿ, ಹೋಗ್ಬೇಕು ವಾರಕ್ಕೊಮ್ಮೆ. ಬಟ್ ವಾರಕ್ಕೊಮ್ಮೆ ನಡೀತದೆ. ಸೊ ಹಾಲು ಆ್ಯಂಡ್ ಮೊಸರು ಕೂಡ ತೊಗೊಳೋಣ ಅಂತ. एक अमूल दूध दे दो, 2 दे दो, 1 लीटर दे दो, और एक दही का पैकेट. अमूल दूध कितना? 1 लीटर. ಜೇನು ಕುರಿ ಯಾಕೆ ಬೇಟಾ? ಪಪ್ಪ ವಾಕಿಂಗ್ ಇಂದ್ರ ಬಂದ್ಬಿಟ್ಟ.
ಹೌದು ಬೇಟಾ ಹೌದ್ರಿ. ಕಾಯಿಪಲ್ಲೆ ತೊಗೊಂಬಂದಾರ ನೋಡ್ರಿ ಇಲ್ಲಿ. ಅಳಾಕತ್ತೀರಿ ನೀವು ಅಂದಾಗ ಹೆಂಗೆ ಶಾಕ್ ಆಗಿ ನೋಡತ್ತಿದ್ಲಲ್ಲ ಹಂಗೆ ನೋಡತ್ತ ನಾನು. ಸೊ ಪಟ ನಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಈಗ ಏನು ಮಾಡೋಣ ಅಂದ್ರೆ ಒಂದೇ ಬಟಾಟೆ ಯಾವಾಗ ಬೇಕಾಗಿರ್ತೈತಲ್ರಿ ಅವಾಗ ಬೆಸ್ಟ್ ಆಪ್ಷನ್ ಏನಂದ್ರೆ ಓವನ್ದಾಗ ಇಟ್ಕೊಳ್ಳೋದು. ಓವನ್ದಾಗಿಟ್ಟು ಒಂದು 3-4 ಮಿನಿಟ್ಸ್ ಮಾಡಿದ್ರು ಸಾಕು. ಜೇನು ಮರಿ ಹೇಗೆ ತಿನ್ನತ್ತೀರಿ ಬೇಟಾ ನೀವು? ಅಯ್ಯಯ್ಯ ಜೋರಾತ್ ಬಿಡ್ರಿ. ಸೊ ಇದು ನೋಡ್ರಿ ಹೈ ಪ್ರೋಟೀನ್ ಪನೀರ್ ಚಿಲ್ಲ ಅಲ್ಲ, ಇದೇನೋ ಪ್ಯಾಟಿ ಗತೆ ಮಾಡ್ಕೊಂಡೇನೆ. ಸೊ ಒಂದು ಸ್ವಲ್ಪ ಸಾಸ್ ಹಾಕೊಂಡು, ಸಾಸು ಇನ್ಮೇಲೆ ಮನ್ಯಾಗ ಮಾಡ್ಬೇಕಂತ ಮಾಡೇನು ನೋಡೋಣ ಅಂತ. ಜೇನು ಮರಿ ಕೂಸು ಮರಿ ಏನು ಮಾಡಾಕತ್ತೀರಿ? ತುಂಬ ಜನ ಅನ್ನತ್ತೀರಿ ಅಣ್ಣ ನೀವು ಜೇನು ಎಷ್ಟು ಗೇಣು ಅಂತ ಕೇಳಿಲ್ಲ ಅಂತ. ಸೊ ಬರ್ರಿ ಇವತ್ತು ಕೇಳುವಂತ ಜೇನು ನೀವತ್ತು ಎಷ್ಟು ಗೇಣು ನೋಡ್ರಿ ವೈಶಾಲಿನಾಗತ್ತ. ಜೇನು ಬೇಟ ನೋಡ್ರಿ ವೈಶಾಲಿ ಅಂಟಿ ಬಂದಾರ, ಅವರು ಕೇಳತ್ತಾರ ಜೇನು ನೀ ಎಷ್ಟು. ಸೊ ಭಾಳ ಮಂದಿಗೆ ಡೈಲಾಗ್ ಲೈಕ್ ಆಗ್ತದೆ. ಆ್ಯಕ್ಚುಲಿ ವೈಶಾಲಿ ಕನ್ನಡ ಬರಂಗಿಲ್ಲ ರೀ, ಆಕೆ ಮರಾಠಿ ಮಾತಾಡ್ತಾಳೆ. ಬಿಕಾಸ್ ಆಬ್ವಿಯಸ್ಲಿ ಈಗ ಪುಣೆ ಮಹಾರಾಷ್ಟ್ರದಾಕಿ, ಬಟ್ ಅಂದರೂ ಕನ್ನಡ ಕಲಿಯಕ್ಕೆ ಟ್ರೈ ಮಾಡತ್ತಾಳೆ ನಮ್ಮ ಜೊತೆ ಇದ್ದಿದ್ದೆ. ಬರ್ರಿ ಬಿಸಿ 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 ಕಾಫಿ ಮಾಡ್ಕೊಳ್ಳೋಣ ಅಂತ. ಬ್ಲ್ಯಾಕ್ ಕಾಫಿ ಆ್ಯಂಡ್ ದಿಸ್ ಈಸ್ ದ ಎನರ್ಜಿ ಬೂಸ್ಟರು. ನಿದ್ದೆ ಆಗಲಿ ಬಿಡಲಿ ಬ್ಲ್ಯಾಕ್ ಕಾಫಿ ಒಂದು ಸಿಕ್ತಂದ್ರೆ ಮಸ್ತ್ ಫುಲ್ ಡೇ ಫ್ರೆಶ್ ಆಗ್ತೈತಿ. A few moments later. ಏನಾಗಿಲ್ಲ ಜೇನು ಕುರಿ. ಬರ್ರಿ ನಾವು ಊಟ ಮಾಡೋಣ. ರೈಟ್ ಸ್ನೇಹಿತರೆ, ನಾವು ಪಪ್ಪನ ಜೊತೆ ಬಂದು ವ್ಲಾಗ್ ಮಾಡತ್ತೇವ್ರಿ. ಬಿಕಾಸ್ ನಮ್ಗೊಬ್ಬರಿಗೆ ಮಾಡಕ್ ಬರೋದಿಲ್ರಿ. ಹೌದಿಲ್ರಿ? ಮಾಡಿರ್ಲ ಹೈ ಹಲೋ ಅನ್ಲೈತಾರ. ಹಲೋ ಹಾಯ್ ಇನ್ನೊಮ್ಮನ ಹಲೋ ಹಾಯ್ ಅನ್ನ ಅನ್ನ ಹಾಯ್ ಅನ್ನ ಕರೆಕ್ಟ್ ಅನ್ನ. ಐಶ್ವರ್ಯ ಬಾಯಿ ತೆಗೆದಿಲ್ಲ ಅಂತ ಹಾಯ್. ನನ್ನ ಮುಖ ಏನು ನೋಡ್ತಿಲ್ಲ. ಹಲೋ ಹಾಯ್ ಹಾಯ್ ಹಲೋ ಹಾಯ್. ಜೇನು ಕುರಿ ಬೆಳಗಾಗೇಳು ಜೇನು. ಹೌದು ಕಿರಾಣಿ ಕೆಫೆ ಹೋಗೋಣ. ಕಿರಾಣಿ ಕೆಫೆಗೆ ಹೋಗ್ಲಾ? ಹಲೋ ಹಲೋ ಹಾಯ್ ಹಲೋ. ಮಮ್ಮಿ ಏನು ಮಾಡಾಕತ್ತಾರು? ಆರೆಂಜ್ ತಿನ್ನತ್ತಾರು. ಏನು ಮರಿ ಕುಂತೀರಿ ಬೇಟ ಗಾಡಿ ಮೇಲೆ? ಜೋರ ಐತ್ ಬಿಡ್ರಿ ನಿಮ್ದು. ನಗಾಕತ್ತಾಳಲ್ಲ ಫುಲ್. ಜೇನು ಮರಿ ಕೂಸು ಮರಿ ತಿಂತೀರಿ ಮರಿ. ಯಾಕೆ ಗಾಬ್ರಾಗ ಅಪ್ಪಾರಿಗೆ ಚಸ್ಮಾ ಹಾಕೊಂಡಾರ ಅಂತ. ಅಪ್ಪಾರಿಗೆ ಚಸ್ಮಾ ಇಲ್ರಿ, ಕ್ಯಾಮ್ರಾರಿ ಅದ. ಬರ್ರಿ ನೋಡಿ ದಾಟ ಇಲ್ಲ. 2 ಪ್ಲೇಟ್ ಹೇಳಿ. ಏಕಿ ಪ್ಲೇಟ್ದು ಜೇನು ಕುರಿ. ಎಲ್ಲಿ ಬಂದಿರಿ ಪಪ್ಪನ ಜೊತೆ? ಏನ್ ಮಾಡ್ತಿ? ಹೌದನ ಹೌದನ. ಹಾಂ ಏನ್ ತಿನ್ನತ್ತಾರ ಪಪ್ಪ?
ಪಪ್ಪ ಎಷ್ಟು ಕ್ಯೂರಿಯಸ್ ಇರ್ತಾರಂದ್ರೆ ಈಗ ಮನೆಗೆ ಹೋಗಿ ಚಸ್ಮಾ ತೆಗೆದು ಮೊಬೈಲ್ನಾಗ ವಿಡಿಯೋಸ್ ಹೆಂಗೆ ಅದಾವ ಅಂತ ನೋಡಿ. ಹೆಂಗೆ ತಿಂತೀನಿ ದೊಡ್ಡವರ ಹಾಕೊಂಡ ಇಲ್ಲ जनरली 6-7 मंथ्स में हो जाता है. क्या हो गया? लेट है दांत. ಯಾರು ಬೇಟ ಅವರು हाँ. और खाने में तुमने शुरू किया कुछ चावल वगैरह सब अभी तो खिचड़ी हाँ सेरेलैक वगैरह सब चालू है. नहीं नहीं अभी तो नहीं दे रही. फिर वो बनाना पाउडर. हाँ बनाना पाउडर रागी रागी. वेरी गुड. वेरी नाइस. इंजेक्शन सब हो गया. हाँ देखते देखते शी इज ऑलरेडी 8 months. गर्ल्स ग्रो अप वेरी फास्ट. मैं जस्ट आई थिंक लास्ट वीक ओनली मेरा एनिवर्सरी था. मैं सुनील को बोली 25 साल हो गया मैं आई नो यू करके. 23 इयर्स हो गया एनिवर्सरी को. हमारे बच्चे भी बड़े हो गए. Now the elder one will have her 21st birthday on 31st. बाप रे मैं वंडर कर रही हूँ. इधर आके 7 साल हो गया है मालूम है. 7 years हो गया अपना में. आई मीन ये बिल्डिंग में शिफ्ट हो गया. हाँ मुझे भी शायद 8-9 साल हो गया. 7 years हो गया. पता ही नहीं चला कैसे गया. 7 years. नहीं मेरा तो शायद आई केम इन 2017 16 और 17. हाँ, मेरा तो 8-9 साल हो गए. तुम्हारा 9 साल हो गया. आई केम इन 2009. मैं था वो जानकी अंकल थे और श्रीकांत 3 लोग थे. चलो चलो. ಟಾಟಾ ಹೊಂಟ್ಬಿಡ ಬಾಯ್ ಬಾ 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 ಏನಾಗೋದಿಲ್ಲ ಬಾಯ್ ಬೇಟಾ My purse is there. ಬಾ ಬಾ ನೋಡೋಣ ಬಾ. No, you have to give first aid. It's not correct. हमारे तो उसको घर लेके आए तो सब ऑयल वगैरह डालते हैं. It's not good. नो बेटा कहाँ बाय बेटा यार सबके मैं पास जाती है. ये भर नहीं सबके पास नहीं जाती है. जाती है. मेरे पापा के पास ही नहीं जाती है. Give it in her hand, in the right hand. Give it. नो बेटा इसको ಬಾರ್ದು ಬೇಟಾ ಅಲ್ಲಿ ನೋಡಲ್ಲಿ ಹಿಂದೆ ನೋಡಲ್ಲಿ. She will throw it now. No, she'll not. She won't throw it. She's a good girl. ಒಗೀತೀರಿ ಬೇಟಾ चलो. ಅಕ್ಕಗಳು ಬೇಟ ಅವ್ರ. Bye bye. चलो. See you आ जाओ next घर पे. time. देखती हूँ टाइम मिलेगा तो. Bye. अभी उसको वही बोल रही हूँ चेक कराओ. ದುಡ್ಕೊಂಬಂದ್ರಿ ಹೌದ್ರಿ ಹಂಗೆ ಇಸ್ಕೋಬಾರ್ದ್ರಿ ಬೇಟಾ ದುಡ್ಕೊಂಡೆ ಬಂದ್ಬಿಟ್ರಿ ಕೊಡ್ರಿ ಬಾ ಅಲ್ಲಿ ಕುಂಡ್ರನ್ ಬಾ ಒಂದು 2 ನಿಮಿಷ ಇಂತ ಕೊಡ ಖುಷಿ ನೋಡ್ರಿ ರೊಕ್ಕ ಇಸ್ಕೊಂಡ ಖುಷಿ ನೋಡ್ರಿ ನನ್ನ ಜೇನಂದ ಹೌದ್ರಿ there are people ನೋಡ ಚಲ್ಗಿಡೋದು ಇಂತ ಕೊಡ್ರಿ ಕೊಡು ಜೇನು ಕುರಿ ಇನ್ನು ದೊಡ್ಡವರಾದ್ಮೇಲೆ ಇಲ್ಲೇ ಆಟ ಆಡ್ತೀರಿ ನೀವು ಹೌದ್ರಿ ಅದೇ ಒಳಗೆ ಹಿಡ್ಕೊಂಡ ಚಲ್ಲಕ್ಕಿ 2 ನಿಮಿಷಕ್ಕೆ ಬೇಟಾ ಬಿಡಿಸ್ತೀರಿ ಬೇಟಾ ನೀವು 1 ವರ್ಷ ಆದ್ಮೇಲೆ ನನ್ನ ಮೈಕೆಲ್ಲ ಹಾಳು ಮಾಡ್ತೀರಂತ ಹೌದು ಬೇಟಾ ಮೈಕ್ ಲ್ಯಾಪ್ಟಾಪ್ ಕೀಬೋರ್ಡ್ ಎಲ್ಲ ಹೌದು ಹೌದು ಬೇಟಾ ಯಾಕ್ರಿ
ಹಂಗೆ ಮಾಡಬಾರ್ದಲ್ರಿ ನೀವು. ಮಜಾ ಬರ್ತೈತ್ರಿ ನಮಗೆ. ನಂಗೆ ಮಜಾ ಬರಲಿಲ್ಲ ಅಂದ್ರೆ ನಮ್ಮ ಮಮ್ಮಿಗೆ ಭಾಳ ಮಜಾ ಬರ್ತೈತ್ರಿ. ಯುದ್ಧ ಮಾಡ್ರಿ ಇಬ್ರು. ನೋಡರಿ ಬೇಟಾ ಬಿಡಿಸ್ತೀರಿ ಬೇಟಾ ನೀವು. 1 ವರ್ಷ ಆದ್ಮೇಲೆ ನನ್ನ ಮೈಕೆಲ್ಲ ಹಾಳು ಮಾಡ್ತೀರಂತ. ಹೌದು ಬೇಟಾ. ಬಿಲ್ಡಿಂಗ್ ಐಶ್ವರ್ಯ ಅಲ್ಲೊಂದು ಬಿಲ್ಡಿಂಗ್ದ ಓಕೆ ಅದೇನು ಅದು ಆ ಲೆವೆಲ್ಗೆ ಹೊಂಟತ್ತೇನು ಗೊತ್ತಿಲ್ಲ ನನಗೇನು. ಏನು ಶೇಪ್ ಹಿಂಗೈತೋ ಗೊತ್ತಿಲ್ಲ. ಅಲ್ಲೊಂದು ನೋಡೋದು ಅಲ್ಲಿ ನೋಡು ಅಲ್ಲೊಂದು ಕಾಣ್ತತನ ಆತ್. ಮುಂಬೈನಾಗ ಫೀಲ್ ಆಗತ್ತೆ ನನಗೆ. ಇಲ್ಲೊಂದದಲ್ಲ ಯಾವುದು ಅದು ತೋರಿಸಿದೆ. ಅದು ನಮ್ದು ಬೇಟ ಅದು. ಮುಂಬೈಗೆ ಹೋಗೋಣ್ರಿ, ಭಾಳ ದಿನ ಆಗಿತ್ತು. ಒಮ್ಮೆ ಕರ್ಕೊಂಡು ಹೋಗಿರಿ. ಒಮ್ಮೆ ಹೋಗ್ಯಾವೆ. ಹಾಂ ಒಮ್ಮೆ ಹೋಗಿರಿ. 2 ಸಲ ಹೋಗ್ಯಾವಲ್ಲ. ಗೂಗಲ್ ಇವೆಂಟ್ಗೆ ಒಮ್ಮೆ ಹೋಗ್ಯಾವೆ ಹಾಂ ಅಷ್ಟೇ. ಮತ್ತೆ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಹೋಗಿರೋದು, ಎಕ್ಸ್ ಗರ್ಲ್ ಫ್ರೆಂಡ್ಸ್ ಜೊತೆ. ಹೌದಲ್ಲ, ಮರೆತು ಬಿಟ್ಟಿದ್ದು ನಾವು. ನಿನ್ನ ಜೊತೆನೂ ಹೋಗ್ಯಾನ ಅಂತ ಕೂಡ. ವಾ ಪಪ್ಪ ವಾ. 9 ನಿಂಗೆ ಏನೋ ಎಮ್ಮಿ ತಂದೇನು. ನನ್ನ ಹೆಂಡತಿ ಸಲುವಾಗಿ ಇಷ್ಟೆಲ್ಲ ತೊಗೊಂಬಂದೆ. ಎಸ್ ತೆಗ್ದಾರ ನೋಡು. ಅದಕ್ಕೆ ತಂದೆ. ನಂಗೊಂದು ನಿಂಗೊ. ಹಾಂ ಕಾವಾ ಕೇಕ್ ಅಂತ. ಆಕ್ಚುಲಿ ನಾನು ನೆನೆಸ್ಕೊಂಡು ತೊಗೊಂಡು ಬಂದು ನಾ ಎಲ್ಲಿ ತಿಂತೀನಿ. ಟ್ರೈ ಇಲ್ಲ ಇದು ಒಂದು ನನಗೆ ತಂದೆ ನೋಡು. ಹ್ಞೂ ಥ್ಯಾಂಕ್ ಯು ಸೋ ಮಚ್. ಅಂತೂ ಮಗಳಾದ್ಮೇಲೆ ಹಸ್ಬೆಂಡ್ ಏನು ಮಾತಾಡ್ತಿ. 2 ಸಲ ತೊಗೊಂಬಂದಿನಿ. ತಪ್ಪಾಗ್ತೈತ್ರಿ. ನಾ ಯಾವಾರ ಈಗ ವ್ಲಾಗ್ ನೋಡಿ ಅನ್ಬೇಕು ನೋಡಿ ಎಷ್ಟು ತಂದು ಆಗ್ತಾನವ ನಿನ್ನ ಗಂಡ ಹಿಂಗೆ ಅಂತಿ ಅಂತ. ಯು ಆರ್ ಬ್ರಿಂಗಿಂಗ್ ಟು ಮೀ, ದಟ್ ಮೀನ್ಸ್ ಹೆಂಡತಿ. ಆಲ್ರೈಟ್ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಬೇಕು. ಇಷ್ಟ ಆಗಿತ್ತು ಲೈಕ್ ಮಾಡಿರಿ. ಬರೀ ಇವತ್ತಿನ ಲಕ್ಕಿ ಕಮೆಂಟ್ ನೋಡೋನು. ನಮ್ಮ ಶ್ವೇತಾ ಅವ್ರ ಅಂತಾರೆ, ಐ ಜಸ್ಟ್ ವಾಂಟ್ ಟು ರಿಮೈಂಡ್. ಏನಪ್ಪ ಅಂದರೆ ಎಸ್ಪೆಷಲಿ ಐಶ್ವರ್ಯ ಆಫ್ ಸಮಥಿಂಗ್. ಏನಂದ್ರೆ I have been living in abroad, okay, help illa, and I am raising both my kids on my own strength, okay. When my first baby was just 2 months old, I had to go back to work after 1 month of maternity leave. No support, no backup, yuppa. And I see the same power in you. Adantu nija bidri. Now that your mom has left, it's just you and your husband. Exactly. And I know it feels heavy. But don't underestimate strength you carry. You're doing so much more than you realize, and you're doing it beautifully. ಅದಂತೂ ನಿಜ ಬಿಡ್ರಿ. ಜನ ಒಪ್ಕೊಳ್ಳಿ ಬಿಡಲಿ, ಬಟ್ ಐ ಕ್ಯಾನ್ ಸಿ ಇಟ್. ನೀವು ಅಂದಿದ್ದಂತೂ 100% ಕರೆ. ನಾನು ನನ್ನ ಕಣ್ಣು ಮುಂದನ ಆಗೋದನ್ನು ನೋಡ್ಬೋದಲ್ಲ. ಆಲ್ರೈಟ್ ಸ್ನೇಹಿತರೆ, ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು. ನಾಳೆ ಮಗದೊಂದು ಸೂಪರ್ ನಿಮ್ಮದು ಅಪ್ಸೋಲ್ ಶಾರ್ಪ್ 8 ಗಂಟೆಗೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ, ಸರ್ವೇ ಜನ ಸುಖನೋ ಅಂತೂ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಗುಡ್ ಬೈ.